ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆ ಅಪಹರಣ ಆರೋಪ ಪ್ರಕರಣ ಮಾಜಿ ಮಂತ್ರಿ ಎಚ್.ಡಿ. ರೇವಣ್ಣನವರಿಗೆ ಸಂಕಷ್ಟಗಳ ಸರಮಾಲೆಯನ್ನೇ ಹೊಡ್ಡಿರುವಂತದ್ದು. ಮನೆ ಕೆಲಸದಾಕೆಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಇಡೀ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸಿತ್ತು. ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ಇವತ್ತು ರೇವಣ್ಣನವರ ಭವಿಷ್ಯ ಏನಾಗಬಹುದು, ಜೈಲ ಅಥವಾ ಬೇಲ ಅನ್ನೋದೇ ಕುತೂಹಲ. ಎಸ್ 47 ವರ್ಷದ ಮನೆ ಕೆಲಸದಾಕೆಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಅಡಿಯಲ್ಲಿ ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಮತ್ತು ಅವರ ಪುತ್ರ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೊಳೆನರಸೀಪುರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಏಪ್ರಿಲ್ 28ರಂದು ಪ್ರಕರಣ ದಾಖಲಾಗಿತ್ತು. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿ ಎಚ್.ಡಿ. ರೇವಣ್ಣನವರಿಗೆ ಸಂಕಷ್ಟಗಳ ಸರಮಾಲೆನೇ ಹೆಚ್ಚಾಗ್ತಾ ಇದೆ. ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ರೇವಣ್ಣನವರು ಜೈಲು ಪಾಲಾಗ್ತಾರಾ, ಬೇಲ ಸಿಗುತ್ತಾ ಅನ್ನೋದೇ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಅರ್ಜಿ ವಿಚಾರಣೆ ಇವತ್ತು ನಡೆಯಲಿದೆ. ಈಗಾಗಲೇ ಸಾಕಷ್ಟು ಬಾರಿ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಈ ಹಿಂದೆ ಅಷ್ಟೇ ಜಾಮೀನಿನ ಮುಖಾಂತರ ಸ್ವಲ್ಪ ರಿಲೀಫ್ ಅನ್ನ ಪಡೆದಿತ್ತು. ಆದರೆ ಮತ್ತೆ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಏನಾಗುತ್ತೆ ಹಾಗಾದ್ರೆ ರೇವಣ್ಣನವರ ಭವಿಷ್ಯ? ಇಂದು ಮತ್ತೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುರಿತ ಜಾಮೀನು ಅರ್ಜಿ ವಿಚಾರಣೆ ಕುತೂಹಲವನ್ನ ಕೆರಳಿಸ್ತಾ ಇದೆ. 42ನೇ ಎಂಸಿಎಂಎಂ ಕೋರ್ಟ್ನಲ್ಲಿ ನಡೆಯಲಿದೆ ವಾದ ಪ್ರತಿವಾದ. ರೇವಣ್ಣ ಅವರಿಗೆ ಮತ್ತೆ ಜೈಲ ಅಥವಾ ಬೇಲ ಅನ್ನುವಂತಹ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ. ಮೇ 24ರಂದು ವಾದ ಪ್ರತಿವಾದವನ್ನ ಆಲಿಸಿದ್ರು ನ್ಯಾಯಾಧೀಶರು. ವಾದ ಪ್ರತಿವಾದ ಆಲಿಸಿ ತೀರ್ಪನ್ನು ಕೂಡ ಕಾಯ್ದಿರಿಸಿತ್ತು ಕೋರ್ಟ್. ಒಟ್ಟಾರೆಯಾಗಿ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುರಿತ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯಲಿದೆ. 42ನೇ ಎಸಿಎಂಎಂ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ರೇವಣ್ಣ ಅವರಿಗೆ ಜೈಲಾಗುತ್ತಾ ಅಥವಾ ಬೇಲಾಗುತ್ತಾ ಅನ್ನುವಂತಹ ಕ್ಯೂರಿಯಾಸಿಟಿ ಮಾತ್ರ ಹೆಚ್ಚಾಗ್ತಾ ಇದೆ. ಶುಕ್ರವಾರ ಎರಡೂ ಬದಿಯ ವಕೀಲರ ವಾದ ಪ್ರತಿವಾದವನ್ನ ಆಲಿಸಿದ್ದ ನ್ಯಾಯಾಧೀಶರು ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿದ್ರು. ಇವತ್ತೇನಾಗುತ್ತೆ ಹಾಗಾದ್ರೆ ರೇವಣ್ಣನವರ ರಾಜಕೀಯ ಭವಿಷ್ಯ ಅನ್ನೋದು ಒಂದು ಕಡೆ ಬಹಳ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇದೆ. ಪ್ರಜ್ವಲ್ ರೇವಣ್ಣನವರು ಏಪ್ರಿಲ್ 27ರಂದು ಜರ್ಮನಿಗೆ ತೆರಳಿದ ಬಳಿಕ ತಲೆಮರೆಸಿಕೊಂಡಿದ್ದಾರೆ. ಶಾಸಕರ ನಿವಾಸದಲ್ಲಿ ತಂದೆ ಮತ್ತು ಮಗ ತನಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಮಹಿಳೆ ದೂರನ್ನ ನೀಡಿದ್ರು. ಆ ದೂರಿನ ಅನ್ವಯ ಈಗಾಗಲೇ ಎಚ್.ಡಿ. ರೇವಣ್ಣನವರು ಪರಪ್ಪನ ಅಗ್ರಹಾರದ ಪಾಲಾಗಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಹಾಗಾಗಿ ಇವತ್ತು ಕೂಡ ಅವರ ಅರ್ಜಿ ವಿಚಾರಣೆ 42ನೇ ಎಂಸಿಎಂಎಂ ಕೋರ್ಟ್ನಲ್ಲಿ ನಡೆಯಲಿದೆ. ವಾದ ಪ್ರತಿವಾದವನ್ನ ಆಲಿಸಿ ಏನು ತೀರ್ಪು ಹೊರ ಬೀಳುತ್ತೆ ಅನ್ನೋದೇ ಕುತೂಹಲ. ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ ಪೆನ್ ಡ್ರೈವ್ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲವನ್ನ ಉಂಟು ಮಾಡಿತ್ತು. ಈ ಸಂದರ್ಭದಲ್ಲಿ ಆಡಿಯೋ ರಿಲೀಸ್ ಕೂಡ ಆಗಿತ್ತು. ಶಿವರಾಮೇಗೌಡರು ಹಾಗೆ ದೇವರಾಜೇಗೌಡರು ನಡುವಿನ ಮೊಬೈಲ್ ಸಂಭಾಷಣೆ ಬಹಳ ದೊಡ್ಡ ಮಟ್ಟದಲ್ಲಿ ಹಲ್ಚಲನ್ನ ಕ್ರಿಯೇಟ್ ಮಾಡಿತ್ತು. ನೋಡೋಣ ಹಾಗಾದ್ರೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಾರೆ. ಎಸ್ ವೆಂಕಟೇಶ್, ಬಹಳ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತಾ ಇದೆ. ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆ ಅಪಹರಣ ಆರೋಪದ ಅಡಿಯಲ್ಲಿ ಎಚ್.ಡಿ. ರೇವಣ್ಣನವರು ಬಹಳ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಇವತ್ತೇನಾಗಬಹುದು ಅವರ ರಾಜಕೀಯ ಭವಿಷ್ಯ ಅಂತ, ಜೈಲ ಅಥವಾ ಬೇಲ?
ಚಂದ್ರಕಲಾ, ಈಗ ಈಗಾಗಲೇ ಏನು ಮಹಿಳೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಪ್ರಕರಣ ದಾಖಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು 42ನೇ ಎಸಿಎಂಎ ನ್ಯಾಯಾಲಯದಿಂದ ಅವರಿಗೆ ಜಾಮೀನು ಅರ್ಜಿ ಕೂಡ ದೊರೆತಿರುವಂತದ್ದು. ಅದನ್ನು ವ್ಯಕ್ತಪಡಿಸಿದ್ರೆ ಈಗ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಏನಿದೆ ಅದು ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂತಹ ಒಂದು ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮಹಿಳೆಯನ್ನ ಹೇಳಿಕೆಗಳನ್ನ ಪಡೆದುಕೊಂಡಿರುವಂತಹ SIT ಅಧಿಕಾರಿಗಳು ಕೂಡ ಈಗ ಒಂದು ರೇವಣ್ಣ ಅವರನ್ನ ಕೂಡ ಈಗ ಒಂದು ಸಂಕಷ್ಟಕ್ಕೆ ಈಡು ಮಾಡಿದ್ದಾರೆ. ಈಗಾಗಲೇ ಏನು ಒಂದು ಬಾರಿ ಅವರು ನ್ಯಾಯಾಲಯಕ್ಕೆ ಬಂದು ಹಾಜರಾಗಿರುವಂತದ್ದು, ಇನ್ನು ಜಾಮೀನು ಪಡೆದುಕೊಳ್ಳುವಂತ ವಿಚಾರವಾಗಿ ಅವರ ಪರ ವಕೀಲರು ಕೂಡ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಈಗ SIT ಪರ ವಕೀಲರು ಕೂಡ ವಾದವನ್ನ ಮಂಡಿಸಿದ್ರು. ತದನಂತರ ಶನಿವಾರಕ್ಕೆ ಮುಂದೂಡಿಸಿ ಈಗ ಸೋಮವಾರಕ್ಕೆ ಅವರ ಜಾಮೀನು ಅರ್ಜಿ ಒಂದು ಮಧ್ಯಂತರ ಏನು ಜಾಮೀನು ಅರ್ಜಿ ಯಥಾವತ್ತಾಗಿ ಮುಂದುವರಿಬೇಕು. ಈಗ ಸೋಮವಾರ ಅವರ ಒಂದು ವಿಚಾರಣೆ ಕೂಡ ಬರುವಂತದ್ದು. ಈಗ ಆದೇಶವನ್ನ ಪ್ರಕಟಿಸ್ತಾರೆ. ಸೊ ಕಾದ್ ನೋಡ್ಬೇಕಾಗುತ್ತೆ ಅವರಿಗೆ. ಮತ್ತೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನೋ ಒಂದು ಪ್ರಕರಣದಲ್ಲಿ ಅವರಿಗೆ ಜೈಲಾಗಿ ಮತ್ತೆ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಈ ಪ್ರಕರಣದಲ್ಲಿ ಅವರಿಗೆ ಜೈಲಿಗೆ ಹೋಗ್ಬೇಕಾದ ಸಂಕಷ್ಟ ಎದುರಾಗುತ್ತಾ ಅಥವಾ ಮತ್ತೆ ಏನು SIT ಅಧಿಕಾರಿಗಳಿಗೆ ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ಏನಾದ್ರು ಬೇಲ್ ಕೊಡ್ತಾರ ಅನ್ನೋದು ಕೂಡ ಈಗ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತದ್ದು. ಚಂದ್ರಕಲಾ, ವೆಂಕಟೇಶ್, ನಾವ್ ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ಈ ಏನು 47 ವರ್ಷದ ಮನೆ ಕೆಲಸದಾಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಎನ್ನಲಾಗ್ತಾ ಇತ್ತು. ಬಟ್ ಒಂದು ವಿಡಿಯೋದಲ್ಲಿ ಆ ಮಹಿಳೆ ಆಗ್ಲೇ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಇತ್ತ ಮಾಜಿ ಸಚಿವ HD ರೇವಣ್ಣನವರಾಗಿರ್ಲಿ ಅಥವಾ ಸಂಸದ ಪ್ರಜ್ವಲ್ ರೇವಣ್ಣನವರಾಗಿರ್ಲಿ ನನಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನ ಕೊಟ್ಟಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಈಗ ಒಂದು ಕಡೆ ಬಹಳ ಹಲ್ಚಲನ್ನ ಕ್ರಿಯೇಟ್ ಮಾಡ್ತಾ ಇದೆ. ಇದನ್ನ ಪರಿಗಣಿಸಿ ಏನಾದ್ರೂ ರೇವಣ್ಣನವರಿಗೆ ಇವತ್ತು ಬೇಲ್ ಆಗಬಹುದಾ? ಚಂದ್ರಕಲಾ, ಅಂತ ಹೇಳಿ ಈಗಾಗಲೇ ವಿಡಿಯೋ ಎರಡೂ ಕಡೆಗಳಲ್ಲೂ ಕೂಡ ಅದು ಪ್ಲಸ್ ಮೈನಸ್ ಆಗುವ ಸಾಧ್ಯತೆಗಳಿರುತ್ತೆ. ಒಂದು, ಈಗಾಗಲೇ SIT ಅಧಿಕಾರಿಗಳ ವಶದಲ್ಲಿದ್ದಂತ ಸಂದರ್ಭದಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗಿದೆ ಅಂತ ಹೇಳಿದ್ರೆ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಆ ಮಹಿಳೆ ಒಂದು ಹೇಳ್ತಾ ಇರುವಂತದ್ದು, HD ರೇವಣ್ಣ ಅವರ ಕುಟುಂಬ ನಮ್ಗೆ ಸಾಕಷ್ಟು ಸಹಾಯವನ್ನ ಮಾಡಿದೆ, ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಕೂಡ ಕೊಟ್ಟಿಲ್ಲ. ಈ ವಿಡಿಯೋದಲ್ಲಿ ಇರುವಂತದ್ದು ನನಗೂ ಸಂಬಂಧ ಇಲ್ಲ. ಪದೇ ಪದೇ ಮನೆ ಹತ್ರ ಬಂದು ತೊಂದರೆ ಕೊಡುವಂತ ಕೆಲಸವನ್ನ ಮಾಡಬೇಡಿ. ಇದರಿಂದ ನಮ್ಮ ಕುಟುಂಬಕ್ಕಾಗಿರ್ಬೋದು ಅಥವಾ ಮನೆಯವರಿಗಾಗಿರ್ಬೋದು ಸಾಕಷ್ಟು ಮುಜುಗರ ಹಾಗೂ ಅವಮಾನ ಕೂಡ ಉಂಟಾಗುತ್ತೆ. ಏನಾದ್ರೂ ಒಂದು ವೇಳೆ ಆ ರೀತಿಯಾಗಿ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನೇರವಾಗಿ SIT ಅಧಿಕಾರಿಗಳೇ ಹೊಣೆ ಆಗ್ತಾರೆ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಇದು ಒಂದು ಕಡೆ ಅವರ ಪರ ವಕೀಲರು ಕೂಡ ವಾದವನ್ನ ಮಂಡಿಸಬಹುದು. ಅಂದ್ರೆ ಎಲ್ಲಿ ಈ ರೀತಿಯಾದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಹುನ್ನಾರ ಇಲ್ಲ, ರಾಜಕೀಯ ಷಡ್ಯಂತ್ರದಿಂದಾಗಿ ಅವರನ್ನ ಮುಗಿಸುವ ಒಂದು ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ರೇವಣ್ಣ ಅವರ ಪಾತ್ರ ಏನು ಇಲ್ಲ ಅಂತ ಹೇಳಿ ಕೂಡ ಹೇಳ್ಬೋದು. ಆದ್ರೆ SIT ಪರ ವಕೀಲರು ಕೂಡ ಈ ಒಂದು ಇದೇ ವಿಡಿಯೋವನ್ನ ಇಟ್ಕೊಂಡು ಸೊ ಅವರು ಏನು ಒಂದು ದೌರ್ಜನ್ಯವೆಸಗಿದ್ದಾರೆ, ಈಗಾಗಲೇ ಪ್ರಭಾವಿ ಕುಟುಂಬ ಆಗಿದೆ, ಅವರ ಮೇಲೆ ಒತ್ತಡವನ್ನ ಏರಿ ಭಯವನ್ನ ಹೇರಿ ಸೊ ಅವರ ವಿರುದ್ಧ ಇಂತಹ ಹೇಳಿಕೆಗಳನ್ನು ಕೊಡಬಾರದು ಅಂತ ಹೇಳಿ ಜೀವ ಬೆದರಿಕೆ ಆಗಿ ವಿಡಿಯೋ ಮಾಡಿಸಿದ್ದಾರೆ ಅಂತ ಹೇಳಿ ಕೂಡ ಒಂದು SIT ಪರ ವಕೀಲರು ವಾದವನ್ನು ಮಾಡುವ ಸಾಧ್ಯತೆಗಳಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಪರ ವಿರೋಧದ ಒಂದೇ ವಿಡಿಯೋಗೆ ಈಗ ಇಬ್ಬರಿಗೂ ಕೂಡ ಪ್ಲಸ್ ಮೈನಸ್ ಆಗುವ ಸಾಧ್ಯತೆ ಇರೋದ್ರಿಂದ ಸೊ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಚಂದ್ರಕಲಾ, ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ರೇವಣ್ಣನವರಿಗೆ ಜೈಲಾಗುತ್ತಾ ಬೇಲಾಗುತ್ತಾ ಅನ್ನೋದನ್ನ ಪರಿಗಣಿಸಬೇಕಾಗುತ್ತೆ, ಗಮನಿಸಬೇಕಾಗುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಇವತ್ತು ಮಹತ್ವದ ತೀರ್ಪು ಕೂಡ ಹೊರಬೀಳಲಿದೆ.